ನಿಮ್ಮ ಕಣ್ಣಿಗೆ ನೀವು ಮೋಸ ಮಾಡಬಹುದು, ಆದರೆ ದೇವರ ಕಣ್ಣಿಗೆ ನೀವು ಮೋಸ ಮಾಡಲು ಸಾಧ್ಯವೇ? ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸನೆಡ್ಡಿಕುನ್ನ. ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ. ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂಗದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ. ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ? ಇದು ಒಂದು ಮಧ್ಯಮ ವರ್ಗದ ಒಂದು ಹುಡುಗನ ಕತೆ. ಮನೆಯಲ್ಲಿ ಕಡುಬಡತನ ಇದ್ರೂ ಅವನು ಒಳ್ಳೆದು ಮಾಡಿ ವಿದ್ಯಾಭ್ಯಾಸ ಕಲಿತು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಬೇಕೆಂಬುದು ಅವನ ಆಸೆಯಾಗಿರ್ತದೆ. ಹೇಗೋ ಕಲಿತು ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿ ದೊಡ್ಡ MNC ಕಂಪನಿಗೆ ಇಂಟರ್ವ್ಯೂಗೆ ರೆಡಿ ಆಗ್ತಾನೆ. ಎಷ್ಟು ಪ್ರಿಪ್ರೇಷನ್ ಮಾಡ್ತಾನೆ ಅಂದ್ರೆ, ಹೋದ ಮೊದಲೇ ಇಂಟರ್ವ್ಯೂ ಅವನು ಪಾಸ್ ಆಗಿ ದೊಡ್ಡ MNC ಕಂಪನಿಯಲ್ಲಿ ಒಳ್ಳೆ ಹುದ್ದೆಗೆ ಸೇರ್ಪಡೆ ಆಗ್ತಾನೆ. ಅವನ ಖುಷಿಗೆ ಮಿತಿನೇ ಇರಲಿಲ್ಲ. ಯಾಕಂದ್ರೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿ ತನ್ನ ತಂದೆ ತಾಯಿಗೆ ಮತ್ತೆ ಮನೆಯವರಿಗೆ ಒಳ್ಳೆ ಜೀವನ ಕಟ್ಟಿಕೊಳ್ಬೇಕು ಅನ್ನೋದು ಅವನ ಗುರಿಯಾಗಿರ್ತದೆ. ಹೀಗೆ ತುಂಬಾ ಖುಷಿಯಾಗಿ ಜೀವನ ಸಾಗಬೇಕಾದ್ರೆ ಮೊದಲಿಗೆ ಎಲ್ಲವೂ ಸರಿ ಇರತ್ತೆ. ತನ್ನ ಜೊತೆ ಕೆಲಸ ಮಾಡುವ ಎಲ್ಲಾ ಕೆಲಸಗಾರರು ಅವನ ಜೊತೆ ಸರಿಯಾಗಿ ಇರ್ತಾರೆ. ವರ್ಷದ ಕೊನೆಗೆ ಎಂಪ್ಲಾಯಿ ಆಫ್ ದ ಇಯರ್ ಅಂತ ಅವಾರ್ಡ್ ಕೂಡ ತಗೊಳ್ತಾನೆ. ಅಲ್ಲಿಂದ ಕತೆ ಶುರುವಾಗತ್ತೆ. ಅಲ್ಲಿ ತನಕ ಸರಿ ಇದ್ದ ಕೆಲಸಗಾರರು ಎಂಪ್ಲಾಯಿ ಆಫ್ ದ ಇಯರ್ ಅಂತ ಅವಾರ್ಡ್ ಸಿಕ್ಕಿದ್ಮೇಲೆ ತನ್ನ ಜೊತೆ ಮಾತನಾಡಲು ಕೂಡ ಹಿಂಜರಿತಾರೆ. ಅಲ್ಲಿ ತನಕ ಸರಿಯಾಗಿ ಇದ್ದ ಕೆಲಸಗಾರರು ಅವನ ಮೇಲೆ ಮತ್ಸರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವನ ಮೇಲೆ ಬೇಡದ ಆರೋಪ ಹಾಕಿ ಬಾಸಿಗೆ ಕಂಪ್ಲೇಂಟ್ ಮಾಡ್ತಾರೆ. ಆ ಕಂಪನಿಯಲ್ಲಿ ಒಂದು ರೂಲ್ ಇರುತ್ತೆ, ಯಾರ ಮೇಲೆ 3 ಕಂಪ್ಲೇಂಟ್ ಬರ್ತದೋ ಅವರನ್ನು ಕೆಲಸದಿಂದ ತೆಗೆದಾಗಬೇಕು ಎನ್ನುವುದು ಆ ಕಂಪನಿಯ ರೂಲ್ಸ್ ಆಗಿತ್ತು. ತಾನು ಮಾಡದ ಕೆಲಸಕ್ಕೆ ತನ್ನ ಜೊತೆ ಇರುವವರೇ ಅವನನ್ನು ಕೆಲಸದಿಂದ ತೆಗೆದಾಕಲು ಪ್ರಯತ್ನ ಪಡ್ತಾರೆ ಎಂದು ಅವನಿಗೆ ತುಂಬಾ ಬೇಜಾರಾಗತ್ತೆ. ತಾನು ಏನೂ ಸಮರ್ಥನೆ ಮಾಡದೆ ತಾನೇ ಕೆಲಸಕ್ಕೆ ರಿಸೈನ್ ಮಾಡಿ ಅಲ್ಲಿಂದ ಕೆಲಸ ಬಿಟ್ಟು ಹೋಗ್ತಾನೆ. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಇಂಥವರೇ ಇರುವುದು. ತಮಗೆ ಹೇಗೋ ಆ ಪೊಸಿಷನ್ಗೆ ಹೋಗ್ಲಿಕ್ಕಾಗಲ್ಲ, ಬೇರೆಯವರಿಗೂ ಹೋಗ್ಲಿಕ್ಕೂ ಅವರು ಬಿಡುವುದಿಲ್ಲ. ಕೆಲವೊಮ್ಮೆ ನಾವು ಕೆಲಸ ಮಾಡುವ ಜಾಗದಲ್ಲಿ ಇಂಥವರಿದ್ರೆ ಅವರಿಂದ ದೂರ ಉಳಿಯುವುದೇ ಒಳ್ಳೆಯದು. ಅವರನ್ನು ಹೇಗೂ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ನಮ್ಮನ್ನೇ ನಾವು ಚೇಂಜ್ ಮಾಡ್ಬೋದು. ಒಂದು ನಾಣ್ಯಕ್ಕೆ ಹೇಗೆ 2 ಮುಖ ಇರುತ್ತೋ ಮನುಷ್ಯನ ಜೀವನದಲ್ಲೂ ಕೂಡ ಹಾಗೆ, ಹೊರಗೊಂದು ಒಳಗೊಂದು ತನ್ನ ಅವಶ್ಯಕತೆಗೆ ತಕ್ಕಂತೆ ಬದಲಾಗ್ತಾ ಹೋಗ್ತಾರೆ. ಹಾಗೆ ನಮ್ಮನ್ನೇ ನಾವೇ ಬದಲಾಗಿಸ್ಕೊಂಡು ಜೀವನ ಸಾಗ್ತಾ ಹೋಗ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುವ. ಶುಭವಾಗಲಿ.